ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸಮನ್ಸ್ ಜಾರಿಯಾಗಿದೆ. ಕಾರಣ ಏನು, ಎಲ್ಲಿಂದ ಡೀಟೇಲ್ಸ್ ಬರ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಸಿದ್ದರಾಮಯ್ಯನವರಿಗೆ ಸಮನ್ಸ್ ಜಾರಿಯಾಗಿದೆ. ಕಾರಣ ಏನು ಅಂತಂದರೆ ಮಾರ್ಚ್ 17ನೇ ತಾರೀಕು ಸದನದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ RSSನವರೇ ಅಪರಾಧ ಮಾಡೋರು ಅಂತ ಸಿದ್ದರಾಮಯ್ಯನವರು ಹೇಳಿಬಿಟ್ಟಿರ್ತಾರೆ ಸದನದಲ್ಲಿ, ಓಪನ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಖಾಸಗಿ ಕಂಪ್ಲೇಂಟ್ ದಾಖಲಾಗಿತ್ತು. ಖಾಸಗಿ ಕಂಪ್ಲೇಂಟ್ ಆಧಾರದ ಮೇಲೆ RSS ಸಂಘಟನೆ ಮಾನಹಾನಿ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರಲ್ಲ, ಆ ದೂರನ್ನು ಪರಿಶೀಲಿಸಿ ನೋಟಿಸ್ ಅನ್ನು ಜಾರಿ ಮಾಡಿದೆ ಕೋರ್ಟ್. ಇದು ಸಮನ್ಸ್. ಸದನದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಮನ್ಸ್ನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಸಿದ್ದರಾಮಯ್ಯನವರಿಗೆ ಸಮನ್ಸ್ ಜಾರಿಯಾಗಿದೆ. ಕಾರಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಸದನದಲ್ಲಿ 17ನೇ ತಾರೀಕು ಮಾರ್ಚು. ಏನಂದ್ರು ಅಂದರೆ RSSನವರೇ ಅಪರಾಧ ಮಾಡೋದು ಹೀಗಂತ ಮಾತನಾಡೋ ಬರದಲ್ಲಿ ಹೇಳಿಬಿಡ್ತಾರೆ. ಹಾಗಾಗಿ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ನಲ್ಲೇ ಇದ್ದಾರೆ. ರೂಪೇಶ್, ಈಗ ಮಾರ್ಚ್ 17ನೇ ತಾರೀಕು ಅವತ್ತು ಸದನದಲ್ಲಿ ಏನಾಯಿತು, ಜೊತೆಗೆ ಈ ಸಮನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಕೊಡೋದಾದರೆ. ಇಲ್ಲಿ ಸದನದಲ್ಲಿ ಯಾವತ್ತು ಸಿದ್ದರಾಮಯ್ಯನವರು ಒಂದಿಷ್ಟು ಉತ್ತರವನ್ನು ಕೊಡ್ತಾ ಇದ್ರು. ವಿಪಕ್ಷಗಳು ಕಾನೂನು ಸುವ್ಯವಸ್ಥೆ ಬೇರೆ ಬೇರೆ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಸಮಗ್ರವಾಗಿ ವಾದವನ್ನು ಮಾಡ್ತವೆ. ಆ ಸಂದರ್ಭದಲ್ಲಿ ಪ್ರತಿವಾದದಲ್ಲಿ CM ಸಿದ್ದರಾಮಯ್ಯವರು ಹೇಳುತ್ತಾರೆ, RSSನವರೇ ಕಾನೂನನ್ನ ಅಪರಾಧವನ್ನು ಮಾಡೋರು ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ಬಿಡ್ತಾರೆ. ಈ ಸಂಬಂಧಪಟ್ಟಂತೆ ಖಾಸಗಿ ದೂರನ್ನು ಕೋರ್ಟ್ನಲ್ಲಿ ದಾಖಲು ಮಾಡಲಾಗುತ್ತೆ. ಈ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನಿಗೆ ಸಮನ್ಸ್ ಜಾರಿಯಾಗಿದೆ. ಇಲ್ಲಿ CM ಸಿದ್ದರಾಮಯ್ಯ ಕಾನೂನು ಹೋರಾಟ, ಕಾನೂನು ಎಚ್ಚರಿಕೆಗಳು ಅಥವಾ ಕಾನೂನು ಸಂಬಂಧಪಟ್ಟಂತ ಒಂದಿಷ್ಟು ಸಂಘರ್ಷ ಈಗ ಎದ್ದು ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಸಮನ್ಸ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸಮನ್ಸ್ಗೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ವಾರೆಂಟ್ ಕೂಡ ಜಾರಿ ಆಗಬಹುದು. ವಾರೆಂಟ್ ಕೂಡ ಜಾರಿ ಆದ್ರೆ ಕೋರ್ಟ್ ಮುಂದೆ CM ಸಿದ್ದರಾಮಯ್ಯನವರೇ ಹಾಜರಾಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಹಿಂದೆ ಗಮನಿಸಿಕೊಂಡಿದ್ದೇವೆ, ರಾಹುಲ್ ಗಾಂಧಿ ಅವರೇ ಕೋರ್ಟ್ ನ ಮುಂದೆ ಬಂದು ನಿಂತಿದ್ರು. ಕಾರಣ ಇಷ್ಟೇ, ಅಲ್ಲಿ ಬಿಜೆಪಿ ವಿರುದ್ಧ ಆರೋಪವನ್ನು ಮಾಡಿದ್ರು, ಆಡ್ ಅನ್ನು ಕೂಡ ಕೊಟ್ಟಿದ್ರು. ಆಡ್ ಅನ್ನು ಕೊಟ್ಟಿರುವಂತ ಕಾರಣ ಇಷ್ಟೆಲ್ಲ ರೇಟ್ ಲಿಸ್ಟ್ಗಳಿದೆ, ಇಷ್ಟೆಲ್ಲ ಭ್ರಷ್ಟಾಚಾರಕ್ಕೆ ಇಷ್ಟೆಲ್ಲ ಸಬೂತುಗಳಿದೆ, ಇಷ್ಟೆಲ್ಲ ರೇಟ್ಗಳನ್ನ ಇಟ್ಕೊಂಡು ಬಿಜೆಪಿ ತನ್ನ ವ್ಯಾಪಾರ ಮಾಡ್ತಾ ಇದೆ ಅಂತೇಳಿ ಆಡ್ ಅನ್ನ ಕಾಂಗ್ರೆಸ್ ಪಕ್ಷ ಕೊಡುತ್ತೆ. ಹೀಗಾಗಿ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾಗಿರೋದ್ರಿಂದ ಅವ್ರನ್ನೇ ಕೋರ್ಟ್ ಮುಂದೆ ಕರೆಸಲಾಗುತ್ತೆ. ರಾಹುಲ್ ಗಾಂಧಿ ಫೋಟೋ ಕೂಡ ಇರುತ್ತೆ. ಅದೇ ರೀತಿ ಈಗ CM ಸಿದ್ದರಾಮಯ್ಯ ಕೂಡ ಒಂದಿಷ್ಟು ಆತಂಕ, ಯಾಕಂತ ಹೇಳಿದ್ರೆ ಸಮನ್ಸ್ ಜಾರಿಯಾಗಿರೋದ್ರಿಂದ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಒಂದಿಷ್ಟು ಸಾಬೀತು ಮಾಡಬೇಕಾಗುತ್ತೆ. RSSನವರು ಆರೋಪ ಅಪರಾಧ ಮಾಡಿರೋ ಸಾಬೀತು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕಾಗುತ್ತೆ. ಹೀಗಾಗಿ ಸಮನ್ಸ್ಗೆ ಮೊದಲನೇದಾಗಿ ಸಮನ್ಸ್ಗೆ ಏನು ಉತ್ತರ ಕೊಡ್ತಾರೆ, ಸಮನ್ಸ್ ಆದ ಬಳಿಕ ಸಮನ್ಸ್ಗೆ ಅಟೆಂಡ್ ಆಗ್ತಾರ, ಹೇಳಿಕೆಯನ್ನ ಕೊಡ್ತಾರ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಕಾನೂನಿನ ಹೋರಾಟ ಯಾವ ರೀತಿ CM ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.